ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿ ಕನ್ನಡದ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇಲ್ಲಿ ಚಟುವಟಿಕೆ ಹಾಳೆ 1. ಈ ಒಂದು ಹಾಳೆಯಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾನೆ. ಅಲ್ಲಿ ನೀವು ಗಮನಿಸ್ಬೋದು. ಅಲ್ಲಿ ಒಂದು ಮಗು ರಂಗೋಲಿಯನ್ನು ಹಾಕ್ತಾಯಿದೆ, ಒಂದು ನಾಯಿ ಮನೆ ಮುಂದೆ ಕೂತಿರ್ತಕ್ಕಂಥದ್ದು, ಮತ್ತು ಹಣ್ಣುಗಳನ್ನು ತಗೊಳ್ತಿರ್ತಕ್ಕಂಥದ್ದು, ಒಬ್ಬ ಹಾಲು ಮಾರ್ತಕ್ಕಂಥವನು, ಮತ್ತು ಅಲ್ಲಿ ಮಕ್ಕಳು ಆಟ ಆಡ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಯಲ್ಲಿ ಕಸವನ್ನು ಗುಡಿಸ್ತಕ್ಕಂಥದ್ದು, ಮತ್ತು ಹೀಗೆ ಅಲ್ಲಿ ಮರಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಹೀಗೆ ಹಲವಾರು ಚಿತ್ರಗಳನ್ನು ಅಲ್ಲಿ ನೀವು ನೋಡ್ಬೋದು. ಈ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಗಳಲ್ಲಿ ಮಕ್ಕಳು ಆನ್ಸರನ್ನು ಮಾಡಬೇಕು. ಚಿತ್ರದಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ನೋಡಿ ಗಮನಿಸ್ಬಿಟ್ಟು ಮಕ್ಕಳು ಅಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ಅಲ್ಲಿ ಬರೀಬೇಕಾಗಿರ್ತದೆ. ಮತ್ತು ಅಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ, ಆ ಚಿತ್ರದಲ್ಲಿ ಏನೇನು ಕೆಲಸಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ. ಮತ್ತು ನಿಮ್ಮ ಊರನ್ನು ಹೀಗೆ ಸ್ವಚ್ಛವಾಗಿಟ್ಟುಕೊಳ್ಳಲು ಏನು ಮಾಡುವಿರಿ, ಆ ಊರು ನೋಡಿ ಎಷ್ಟು ಸ್ವಚ್ಛವಾಗಿದೆ, ಅದೇ ರೀತಿ ನಿಮ್ಮ ಊರನ್ನ ನೀವು ಸ್ವಚ್ಛವಾಗಿ ಇಟ್ಕೋಬೇಕು ಅಂತಂದರೆ ನೀವೇನು ಮಾಡ್ತೀರಾ ಅಂತ ಹೇಳಿಸಿ ಮಕ್ಕಳ ಕೈಲಿ ಬರೆಸಬೇಕಾಗಿರ್ತದೆ. ಇದು ಚಟುವಟಿಕೆ ಹಾಳೆಯ 1 ಇದರ ಒಂದು ಮಾಹಿತಿಯಾಗಿರ್ತದೆ. ಇನ್ನು ಚಟುವಟಿಕೆ ಹಾಳೆ 2 ಇಲ್ಲಿ ಕೂಡ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಒಂದು ಹುಡುಗಿ ಕೆಳಗಡೆ ಬಿದ್ದಿದೆ, ಒಂದು ಹುಡುಗಿ ಆ ಬಿದ್ದಿರೋ ಹುಡುಗಿನ ನೋಡ್ತಾ ಇದೆ. ನೋಡಿ, ಚಿತ್ರವನ್ನು ಗಮನಿಸಿ ನೀವು ಈ ಸನ್ನಿವೇಶದಲ್ಲಿ ಏನು ಮಾಡ್ತೀರಿ ಎಂದು ಹೇಳಿರಿ. ಇಲ್ಲಿ ಒಂದು ಚಿತ್ರ ಇದೆ ನೋಡಿ, ನಾನು ಯಾವಾಗಲೇ ಹೇಳಿದಂಗೆ ಒಂದು ಹುಡುಗಿ ಬಿದ್ದೋಗಿದೆ, ಒಂದು ಹುಡುಗಿ ನೋಡ್ತಾ ಇದೆ. ಅಂದರೆ ಒಂದು ಹುಡುಗ ಅಥವಾ ಹುಡುಗಿ ಬಿದ್ದಾಗ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ? ಹೋಗಿ ಆ ಹುಡುಗಿನ ಎತ್ತೀರಾ ಅಥವಾ ಹಾಗೆ ಓಡ್ತೀರಾ, ಏನು ಮಾಡ್ತೀರಾ ಅಂತಕ್ಕಂಥ ಒಂದು ಅದನ್ನು ಕುರಿತು ಮಕ್ಕಳು ಹೇಳಬೇಕಾಗಿರ್ತದೆ. ಇಲ್ಲಿ ಏನು ಮಾಡ್ತೀರಾ ಅಂತ ಕ್ವಶನ್ ಇದೆ. ಮತ್ತು ನೋಡಿರಿ, ಒಂದಷ್ಟು ಚಿಕ್ಕ ಚಿಕ್ಕ ಕ್ವಶನ್ಗಳನ್ನ ಕೊಟ್ಟಿದ್ದಾರೆ ಚಟುವಟಿಕೆ ಹಾಳೆ 2ರಲ್ಲಿ. ಹಿರಿಯರು ನೀರು ಕೇಳಿದಾಗ ಏನು ಮಾಡ್ತೀರಾ? ಕೊಡ್ತೀರಾ ಇಲ್ವಾ? ಮಕ್ಕಳನ್ನು ಕೇಳಿ ಅಲ್ಲಿ ಬರೆಸಬೇಕು. ಗೆಳೆಯರು ಸಹಾಯ ಕೇಳಿದಾಗ, ಸಹಪಾಠಿ ಪೆನ್ಸಿಲ್ ಮರೆತು ಬಂದಾಗ, ಆಟದ ಮೈದಾನದಲ್ಲಿ ನಿನ್ನ ಗೆಳೆಯ ಅಕಸ್ಮಾತಾಗಿ ಬಿದ್ದಾಗ, ಗಿಡವೊಂದನ್ನು ನೆಟ್ಟಾಗ, ನೀವೇನು ಮಾಡ್ತೀರಾ ಮಕ್ಕಳು ಅಂತ ಅವ್ರನ್ನ ಕೇಳಿ ಅಲ್ಲಿ ಚಟುವಟಿಕೆಯಲ್ಲಿ ಬರೆಸಬೇಕಾಗಿರ್ತದೆ. ಇನ್ನು ಚಟುವಟಿಕೆ ಹಾಳೆ 3 ನಮಗೂ ಹೀಗೆ ಅನಿಸಿತ್ತು. ಇಲ್ಲಿ ಒಂದು ಕಾಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಒಂದು ಕತೆ, ಯಾವ ರೀತಿ ಕಾಗೆ ಆ ಕೊಡದಲ್ಲಿರ್ತಕ್ಕಂಥ ನೀರನ್ನು ಕುಡಿತಿದೆ ಅಂತಕ್ಕಂಥ ಒಂದು ಸಂದರ್ಭದ ಒಂದು ಕತೆ. ಈ ಕಥೆಯನ್ನು ಮಕ್ಕಳು ನೋಡಿ, ಈ ಚಿತ್ರವನ್ನು ನೋಡಿ ಮಕ್ಕಳು ಕಥೆಯನ್ನು ಬರೀಬೇಕಾಗಿರ್ತದೆ. ಹೇಗೆ ಆ ಕಾಗೆ ನೀರನ್ನು ಕುಡಿತು ಅಂತಕ್ಕಂಥ ಒಂದು ಕತೆ. ಅಲ್ಲಿ ಕೆಳಗಡೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಉಳಿದ ಪ್ರಾಣಿ ಪಕ್ಷಿಗಳು ಬಾಯಾರಿಕೆಯಾದಾಗ ಏನು ಮಾಡುತ್ತವೆ ಯೋಚಿಸಿರಿ. ಇನ್ನು ಇದು ಕಾಗೆ ಇದಾಯಿತು. ಈಗ ಇನ್ನು ಬೇರೆ ಬೇರೆ ಪಕ್ಷಿಗಳು ಬಾಯಾರಿಕೆಯಾದಾಗ ಏನೇನು ಮಾಡ್ತವೆ ಅಂತ ಅವ್ರನ್ನ ಕೇಳಿ ಯೋಚನೆ ಮಾಡಿಸಿ ಒಂದಷ್ಟು ಉತ್ತರಗಳನ್ನು ಪಡ್ಕೋಬೇಕಾಗಿರ್ತದೆ. ಇನ್ನು ಚಿತ್ರಕಥೆ ಚಟುವಟಿಕೆ ಹಾಳೆ 4 ಆ ಚಿತ್ರಕಥೆಯನ್ನು ಓದಿ ನಿನ್ನದೇ ಮಾತುಗಳಲ್ಲಿ ಹೇಳಿ ಅಂತೇಳಿ ಈ ಒಂದು ಚಟುವಟಿಕೆ ಆಗಿರ್ತದೆ. ಅಲ್ಲಿ ನೋಡಿ, ಒಂದು ಅಡವಿ, ಒಂದು ನದಿ ಹರಿಯುತ್ತಿತ್ತು. ಅಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನೋಡಿ ಪದವನ್ನು ಹೇಳಿ ಆ ಕಥೆಯನ್ನು ಪೂರ್ಣಗೊಳಿಸಿ ಮತ್ತು ಅವರ ವಾಕ್ಯಗಳಲ್ಲಿ ಮಕ್ಕಳು ಆ ಕಥೆಯನ್ನು ಬರೀಬೇಕಾಗಿರ್ತದೆ. ಹೇಳಿದ್ರು ಆಯಿತು, ಬರೆದ್ರು ಆಯಿತು. ನೋಡಿ, ಇಲ್ಲಿ 1-2 ಕಥೆಯನ್ನು ಕೊಟ್ಟಿದ್ದಾರೆ. ಆ ಕಥೆಯನ್ನು ಮಕ್ಕಳು ಅಲ್ಲಿ ಹೇಳಬೇಕಾಗಿರ್ತದೆ ಅವರ ಒಂದು ಮಾತಿನಲ್ಲೇ. ಅದಕ್ಕೆ ಒಂದಷ್ಟು ಪದಗಳನ್ನು ಕೂಡ ಕೊಟ್ಟಿದ್ದಾರೆ. ನದಿ, ಮರ, ಪಾರಿವಾಳ, ಇರುವೆ, ಎಲೆ, ಬಿಟ್ಟು ಆ ಚಿತ್ರದ ಒಂದಷ್ಟು ಪದಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಆ ಪದಗಳನ್ನು ಬಳಸಿ ಮಕ್ಕಳು ಆ ಕಥೆಯನ್ನು ಹೇಳಬೇಕಾಗಿರ್ತದೆ. ಇನ್ನು ಮುಂದಿನ ಚಟುವಟಿಕೆ ಬಣ್ಣಗಳ ಪಾಠ. ಟ್ರಾಫಿಕ್ ಸಿಗ್ನಲ್ಗೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನು ಕೊಟ್ಟು ಅಲ್ಲಿ ಒಂದಷ್ಟು ಲೈನ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಮತ್ತೆ ಅಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ. ಈ ರೀತಿ ಬಣ್ಣಗಳನ್ನು ನೀನು ಎಲ್ಲಿ ನೋಡಿರಿ, ಎಲ್ಲಿ ನೋಡಿದ್ದಾರೆ ಅಂತ ಕೇಳಬೇಕು ಅವ್ರನ್ನ.
ಈ ಬಣ್ಣಗಳು ಏನು ಹೇಳ್ತವೆ ಎಂಬುದನ್ನು ಕೇಳಿ ತಿಳಿಯಿರಿ. ಅಲ್ಲಿ ಓದಿದ್ರೆ ಅಲ್ಲೇ ಆನ್ಸರ್ ಇರ್ತದೆ, ಮಕ್ಕಳು ಆನ್ಸರ್ನ ಹೇಳ್ತವೆ. ಇನ್ನು ಮುಂದಿನ ಪ್ರಶ್ನೆ, ಇರುವೆ ಇರುವೆ. ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪದ್ಯ ಮಗು ಮತ್ತು ಇರುವೆಗೆ ಸಂಬಂಧಪಟ್ಟಂಥ ಒಂದು ಪದ್ಯ ಆಗಿರ್ತದೆ. ಇದನ್ನು ಓದಿ ಹೇಳಬೇಕಾಗಿರ್ತದೆ. ಇರುವೆ ಇರುವೆ ಪದ್ಯವನ್ನು ಕೋಗಿಲೆಯನ್ನು ಕೂಡ ಈ ಒಂದು ಪದ್ಯದಲ್ಲಿ ಬರ್ತದೆ. ನೋಡಿ, ಇರುವೆ ಮಾಡಿದ ಎಲ್ಲ ಪ್ರಯತ್ನಗಳನ್ನು ನಿಮ್ಮದೇ ಮಾತಿನಲ್ಲಿ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇರುವೆ ಏನೇನು ಪ್ರಯತ್ನವನ್ನು ಮಾಡ್ತು ಅನ್ನೋದನ್ನು ಗೆಳೆಯರ ಜೊತೆ ಡಿಸ್ಕಷನ್ನೇ ಮಾಡಬೇಕಾಗಿರ್ತದೆ ಮಕ್ಕಳು. ಈ ರೀತಿ ಪ್ರಯತ್ನಗಳು ನಮಗೆ ಹೇಗೆ ಸಹಾಯಕವಾಗುತ್ತೆ ಕೇಳಿ ತಿಳಿಯಿರಿ ಅಂತಕ್ಕಂಥ ಒಂದು ಪ್ರಶ್ನೆ. ಅದನ್ನು ಶಿಕ್ಷಕರ ಹತ್ರ ಕೇಳ್ಬೋದು ಮಕ್ಕಳು, ಇಲ್ಲ ದೊಡ್ಡವರ ಹತ್ರ ಕೇಳಿ ಅದ್ರ ಬಗ್ಗೆ ತಿಳ್ಕೊಬೋದಾಗಿರ್ತದೆ. ಇನ್ನು ಪದ್ಯ, ಬಣ್ಣದ ತಗಡಿನ ತುತ್ತೂರಿ, ಚಟುವಟಿಕೆ 7. ಅಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯವನ್ನು ಮಕ್ಕಳು ಹಾಡಬೇಕಾಗಿರ್ತದೆ. ಹಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ವಶನ್ ಇದೆ ನೋಡ್ರಿ. ಈ ಪದ್ಯವನ್ನು ಮನೆಯಲ್ಲಿ ಹಾಡಿರಿ. ಮಕ್ಕಳಿಗೆ ಮನೆಯಲ್ಲಿ ಈ ಒಂದು ಪದ್ಯವನ್ನು ಹಾಡೋದಕ್ಕೆ ಹೇಳಬೇಕು. ಮತ್ತು ಬೇರೆ ಬೇರೆ ಸಂಗೀತ ವಾದ್ಯಗಳ ಬಗ್ಗೆ ಕೇಳಿ ತಿಳಿಯಿರಿ. ಯಾವ ಯಾವ ಸಂಗೀತ ವಾದ್ಯಗಳಿದ್ದಾವೆ ಅದರ ಬಗ್ಗೆ, ಈಗ ತುತ್ತೂರಿ ಬಗ್ಗೆ ಹೇಳಿದ್ದಾರೆ, ಅದೇ ರೀತಿ ಬೇರೆ ಬೇರೆ ಯಾವ್ಯಾವ ವಾದ್ಯಗಳಿದ್ದಾವೆ ಅಂತಕ್ಕಂಥದ್ದು ನಮ್ಮ ಮಕ್ಕಳು ಕೇಳಿ ತಿಳ್ಕೊಬೇಕಾಗಿರ್ತದೆ. ಇನ್ನು ಚಟುವಟಿಕೆ ಹಾಳೆ 8. ಇಲ್ಲಿ ಕೆಲವು ಪದ್ಯಗಳನ್ನು ಕೊಟ್ಟಿದ್ದಾರೆ. ಆನೆ ಬಂತು, ಆನೆ, ನಾಯಿ ಮರಿ, ದಿನಚರಿ, ಕರಡಿ ಬೆಟ್ಟಕ್ಕೆ ಹೋಯಿತು. ಇಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಪದ್ಯಗಳನ್ನು ಕೊಟ್ಟಿದ್ದಾರೆ. ಮಕ್ಕಳು ಏನು ಮಾಡಬೇಕು, ಈ ಚಿಕ್ಕ ಚಿಕ್ಕ ಪದ್ಯಗಳನ್ನು ಓದಿ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕೆಲವು ಚಿಕ್ಕ ಚಿಕ್ಕ ಪದ್ಯಗಳನ್ನು ಸಂಗ್ರಹಿಸಿ ಅದನ್ನು ಗೆಳೆಯರೊಂದಿಗೆ ಮಕ್ಕಳು ಹೇಳಬೇಕಾಗಿರ್ತದೆ. ಮುಂದಿನ ಚಟುವಟಿಕೆ, ಮಾತನಾಡಿದ ಗುಹೆ. ಚಟುವಟಿಕೆ ಹಾಳೆ 9. ಈ ಕಥೆಯನ್ನು ನೋಡಿ ಓದಿ ಉತ್ತರವನ್ನು ಬರೀಬೇಕಾಗಿರುತ್ತೆ ಮಕ್ಕಳು. ಇಲ್ಲಿ ಒಂದು ಚಿಕ್ಕ ಕಥೆಯನ್ನು ಕೊಟ್ಟಿದ್ದಾರೆ. ಈ ಕಥೆಯನ್ನು ಓದ್ಬಿಟ್ಟು ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಮಕ್ಕಳು ಉತ್ತರವನ್ನು ಬರೀಬೇಕಾಗಿರ್ತದೆ. ಈ ಕಥೆಯಲ್ಲಿ ಬರತಕ್ಕಂಥ ಪಾತ್ರಗಳು ಯಾವುವು, ನಿಜವಾಗಿ ಮಾತನಾಡಿದ್ದು ಯಾರು, ಗೆಳೆಯರೊಂದಿಗೆ ಸೇರಿ ಈ ಕಥೆಯನ್ನು ಅಭಿನಯನೂ ಕೂಡ ಮಾಡ್ಬೋದು. ಇನ್ನು ಮುಂದಿನ ಚಟುವಟಿಕೆ 10. ಇಲ್ಲಿ ಒಂದು ಹಸುಗಳು ಮತ್ತು ಸಿಂಹದ ಒಂದು ಕಥೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಕಥೆಯನ್ನು ಮಕ್ಕಳು ಎಲ್ಲ ಸೇರಿಕೊಂಡು ಸಂಭಾಷಣೆಯನ್ನು ರಚಿಸಬೇಕು. ತರಗತಿಯಲ್ಲಿ ಅಭಿನಯವನ್ನು ಮಾಡಬೇಕಾಗಿರ್ತದೆ. ಮುಂದೇನಾಗಬಹುದು, ಇಲ್ಲೂ ಕೂಡ ಇಲ್ಲಿ ಒಂದು ಚಿಕ್ಕ ಕಥೆ ರೂಪದಲ್ಲಿದೆ. 3 ದೃಶ್ಯಗಳನ್ನು ನೋಡಿ 4ನೇ ದೃಶ್ಯ ಏನಾಗುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಬರೀಬೇಕಾಗಿರುತ್ತೆ. ತಾತ ಮೊಮ್ಮಗಳು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಬರೆದು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಚಿತ್ರಕ್ಕೊಂದು ವಾಕ್ಯ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಾಕ್ಯಗಳನ್ನು ಬರೀಬೇಕಾಗಿರ್ತದೆ. ನೋಡಿ, ಇಲ್ಲಿ ಒಂದಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು, ಆಸ್ಪತ್ರೆಯಲ್ಲಿ ಡಾಕ್ಟರ್ ಚೆಕ್ ಮಾಡ್ತಕ್ಕಂಥ ದೃಶ್ಯ, ಇಲ್ಲಿ ಮಕ್ಕಳು ಹಣ್ಣನ್ನು ಕಿತ್ಕೊಂಡು ನಿಂತಿರ್ತಕ್ಕಂಥ ಒಂದು ದೃಶ್ಯ, ಇಲ್ಲಿ ಜೋಕಾಲಿ ಆಡ್ತಕ್ಕಂಥ ದೃಶ್ಯ. ಇದ್ರ ಬಗ್ಗೆ ಒಂದೊಂದು 2 ಲೈನು ಮಕ್ಕಳು ಬರೀಬೇಕಾಗಿರ್ತದೆ. ಮತ್ತು ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆಂಬುಲೆನ್ಸು, ಚೈಲ್ಡ್ ಹೆಲ್ಪ್ ಲೈನ್ದು, ಮತ್ತು ನಂದಿನಿ ಹಾಲ್ದು, ಮತ್ತು ಮೈಸೂರು ಸ್ಯಾಂಡಲ್ ಸೋಪು. ಇದ್ರ ಬಗ್ಗೆ ಮಕ್ಕಳು ಏನಾದರೂ ಈ ಚಿತ್ರಗಳನ್ನು ನೋಡಿ ಅವ್ರಿಗನ್ನಿಸಿದ್ದನ್ನು ಬರೀಬೇಕಾಗಿರ್ತದೆ. ಮತ್ತು ಇದನ್ನು ಎಲ್ಲೆಲ್ಲಿ ನೋಡಿರ್ತಾರೆ, ಮತ್ತು ಇದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿದೆ ಅನ್ನೋದ್ರ ಬಗ್ಗೆ ಮಕ್ಕಳು ನೋಟ್ ಪುಸ್ತಕದಲ್ಲಿ ಬರೀಬೇಕಾಗಿರ್ತದೆ. ಜೊತೆಗೆ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಸಂಗ್ರಹಿಸಿ ಅದರ ಬಗ್ಗೆ ಮಾಹಿತಿಯನ್ನು ಮಕ್ಕಳು ಕೊಡಬೇಕಾಗಿರ್ತದೆ ಓದಿ ಗೆಳೆಯರಿಗೆ ಅಂತ ಹೇಳ್ಬೋದು. ಇನ್ನು ಭಿತ್ತಿಪತ್ರ, ಇಲ್ಲಿ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು 1-2 ಕ್ವಶನ್ನ ಕೊಟ್ಟಿದ್ದಾರೆ. ಅದನ್ನು ಮಕ್ಕಳು ಬರೀಬೇಕಾಗಿರುತ್ತೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತೇಳಿ, ಇದು ಯಾವ ಕಾರ್ಯಕ್ರಮದ ಬಗ್ಗೆ ಭಿತ್ತಿಪತ್ರವಾಗಿದೆ, ಮತ್ತು ಈ ಕಾರ್ಯಕ್ರಮವನ್ನು ಎಂದು ಆಚರಿಸಲಾಗುತ್ತೆ ಅಂತಕ್ಕಂಥ ಒಂದು ಕ್ವಶನ್ ಇರ್ತದೆ. ಅದನ್ನು ಮಕ್ಕಳು ಹುಡುಕಿ ಆನ್ಸರ್ನ ಬರೀಬೇಕಾಗಿರ್ತದೆ ಕೆಲವಕ್ಕೆ. ಮತ್ತು ಇಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಬಗ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 4 ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮಕ್ಕಳು ತಿಳ್ಕೊಬೇಕಾಗಿರ್ತದೆ. ಮತ್ತು ಆಧಾರ್ ಕಾರ್ಡ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಗುರುತಿನ ಚೀಟಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದು ಏನು, ಇದು ನಿಮ್ಮ ಹತ್ರ ಇದೆಯಾ, ಮತ್ತು ಇದ್ರ ಬಗ್ಗೆ ಒಂದು ಮಾಹಿತಿ ಕೇಳ್ಕೊಂಡು ಬರೀರಿ. ಮತ್ತು ನಿಮ್ಮ ಗುರುತಿನ ಚೀಟಿಯ ಮಾಹಿತಿಗಳನ್ನು ನೋಟ್ ಪುಸ್ತಕದಲ್ಲಿ ಬರೀರಿ ಅಂತ
ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆ. ನೆಕ್ಸ್ಟು ಕಲಿಕಾ ಫಲದ ಬಗ್ಗೆ ಕೊಟ್ಟಿದ್ದಾರೆ. ತಮಗಿಷ್ಟವಾದ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಓದುವ ಪ್ರಯತ್ನ ಮಾಡ್ತಾರೆ. ತನ್ನ ಆಲೋಚನೆ ಪದ ವಾಕ್ಯಗಳನ್ನು ಬರೀತಾರೆ. ಇಲ್ಲಿ ಒಂದಷ್ಟು ಚಟುವಟಿಕೆ ಇರ್ತದೆ. ಅದಕ್ಕೆ ಮಕ್ಕಳೇ ಇಷ್ಟವಾದ ಬುಕ್ಕನ್ನು ಆಯ್ಕೆ ಮಾಡಿಕೊಂಡು ಓದೋ ಪ್ರಯತ್ನ ಮಾಡ್ತಾರೆ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಚಟುವಟಿಕೆಗಳನ್ನು ಅಲ್ಲಿ ಮಾಡಿಸ್ಬೇಕಾಗಿರ್ತದೆ. ನೆಕ್ಸ್ಟು ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ 9ನೇ ಚಟುವಟಿಕೆ. ಅಕ್ಷರ ಪದ ವಾಕ್ಯಗಳನ್ನು ಓದಿ ಬರೆಯುವುದನ್ನು ಅಭ್ಯಾಸ ಮಾಡುವುದು. ಕಲಿಕಾ ಸಾಮಗ್ರಿ ಓದು ಬರಹ ಚಟುವಟಿಕೆ ಹಾಳೆ 16. ಅಲ್ಲಿ ಮಕ್ಕಳು ನೋಡಿಕೊಂಡು ಆ ಚಟುವಟಿಕೆ ಹಾಳೆಯದು ಕಂಪ್ಲೀಟನ್ನು ಮಾಡಬೇಕಾಗಿರ್ತದೆ. ನೆಕ್ಸ್ಟು ನಮ್ಮ ಬರೆಹ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಆ ಚಿತ್ರಗಳ ಹೆಸರುಗಳನ್ನ ಬರೆಯೋದು. ಚುಕುಬುಕು ಚಲಿಸುವ ರೈಲು, ಗಾಡಿ, ವೈಶಾಲಿಯ ಕಾಲಲ್ಲಿ ಕಾಲ್ಗೆಜ್ಜೆ ಇದೆ, ರೈತ ಉಳುಮೆ ಮಾಡುವನು, ಸೈನಿಕ ದೇಶ ಕಾಯುವನು, ಗಿಡ ನೆಡುವಾಗ ಕೈ ಕೆಸರು ಆಯಿತು. ಈ ಥರ ವಾಕ್ಯಗಳನ್ನು ಪದಗಳನ್ನು ಅಲ್ಲಿ ಬರೆದು ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಮತ್ತು ಇಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೆಳಗಡೆ ಪದಗಳನ್ನು ರಚನೆ ಮಾಡಬೇಕಾಗಿರ್ತದೆ. ಅಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ. ಅದೊಂದು ಯಾವುದಾದ್ರು ಒಂದು ಅಲ್ಲಿ ಉದಾಹರಣೆ ಕೊಟ್ಟು ಜೈಕಾರ, ಆ ರೀತಿ ಬೇರೆ ಬೇರೆ ಪದಗಳು ಬರ್ತವೆ ಅಂತಕ್ಕಂಥದ್ದು ನೋಡಿ ಮಕ್ಕಳು ಬರೀಬೇಕಾಗಿರುತ್ತೆ. 10 ಪದಗಳನ್ನು ಅವರು ರಚಿಸಬೇಕಾಗಿರ್ತದೆ. ಇನ್ನು ನಮ್ಮ ಬರವಣಿಗೆ ಚಿತ್ರಗಳನ್ನು ಗಮನಿಸಿ ಸರಿಯಾದ ಅಕ್ಷರಗಳನ್ನು ತುಂಬಿ ಬರೆಯಿರಿ. ಅಲ್ಲಿ ಚಟುವಟಿಕೆ ಹಳೆಯದು ಏನೇನಿದೆ ಅಂತಕ್ಕಂಥದ್ದು ನೋಡಿ ಅಲ್ಲಿ ಮಕ್ಕಳು ಆ ಪದವನ್ನು ತುಂಬಿ ಪೂರ್ಣಗೊಳಿಸಬೇಕಾಗಿರ್ತದೆ. ಇನ್ನು ಮುಂದೆ ನಾವು ಪ್ರತಿದಿನ ಶಾಲೆಗೆ ಹೋಗಿ ಚೆನ್ನಾಗಿ ಓದಬೇಕು. ಅಲ್ಲಿ ನೋಡ್ಕೊಂಡು ಹೆಂಗಿದೆ ಹಂಗೆ ಅಲ್ಲಿ ಮಕ್ಕಳು ಬರೀಬೇಕಾಗಿರ್ತದೆ. ಇಲ್ಲಿ ಒಂದಷ್ಟು ಅಭ್ಯಾಸ ಉಲ್ಟಾ ಪಲ್ಟಾ ಓದಿ ಅಂತೇಳಿ, ಹೆಂಗೆ ಉಲ್ಟಾ ಪಲ್ಟಾ ಹೋದರೂ ಅದೇ ರೀತಿ ಬರ್ಬೋದು. ಅದಕ್ಕೋಸ್ಕರ ಮಕ್ಕಳನ್ನ ಅಭ್ಯಾಸ ಮಾಡಿಸಿ ಅಂತೇಳಿ ಗದಗ ಯಾವ ಕಡೆಯಿಂದವರು ಕೂಡ ಗದಗ ಆಗುತ್ತೆ ನಮ್ಮನ ಅದರ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಪದಗಳನ್ನು ಓದಿದಾಗ ನಿಮ್ಗೆ ಏನು ನೆನಪಾಗುತ್ತೆ ಎಂಬುದನ್ನು ಪದಗಳಲ್ಲಿ ಬರೀರಿ. ಮನೆ, ಊರು ಇದನ್ನು ನೋಡಿದಾಗ ಈ ಪದ ನೆನಪಾದಾಗ ನಿಮಗೇನು ನೆನಪಾಗುತ್ತೆ ಈ ಪದ ಬಂದಾಗ ಅದನ್ನು ಅಲ್ಲಿ ಮಕ್ಕಳು ಬರೀಬೇಕಾಗುತ್ತೆ. ನೋಡಿ ಅಲ್ಲಿ ಕೆಲವು ಮತ್ತೆ ಒಂದಷ್ಟು ಕೊಟ್ಟಿದ್ದಾರೆ. ಮರ, ಆಟ, ಇದ್ರ ಬಗ್ಗೆ 1-2-3 ವಾಕ್ಯವನ್ನು ಬರೆಯಿರಿ. ಮತ್ತು ನಿಮ್ಗೆ ಇಷ್ಟವಾದಂಥ ಕಥೆಯನ್ನು ಓದಿ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಚಟುವಟಿಕೆ ಹಾಳೆ 20. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಅದನ್ನು ಫುಲ್ಲು ಓದ್ಕೋಬೇಕು. ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು 3 ಕ್ವಶನ್ಸ್ ಇದೆ. ಆ ಕ್ವಶನ್ನ ಮಕ್ಕಳು ಬರೀಬೇಕಾಗಿರ್ತದೆ. ಇನ್ನು ಕೊನೆಯ ಒಂದು ಚಟುವಟಿಕೆ ನಾವು ಬರೆದ ಕತೆ. ಇಲ್ಲಿ ಚಿತ್ರವನ್ನು ನೋಡಿ ಮಕ್ಕಳು ಒಂದು ಚಿಕ್ಕದಾದ ಒಂದು ಕಥೆಯನ್ನು ಬರೆದು ಅದನ್ನ ಓದಿ ಹೇಳಬೇಕಾಗಿರ್ತದೆ. ಇಷ್ಟು 3ನೇ ತರಗತಿ ಕನ್ನಡ ಚಟುವಟಿಕೆಯ ವಿಷಯಗಳಾಗಿರ್ತದೆ. ಇಷ್ಟು ವಿಷಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.